ಅವಧೂತ ಚಿಂತನ ಸ್ತ್ರೀ ಗುರುದೇವದತ್ತ. ಸಮಸ್ತ ವೀಕ್ಷಕರಿಗೆ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ವೀಕ್ಷಕರೇ, ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಪ್ರಸ್ತುತ ಭಾಗದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಪಾರಾಗಲು, ಭಾಗ್ಯದಲ್ಲಿ ಬಂದಿರುವಂತಹ ಅಡೆತಡೆಗಳನ್ನು ನಿವಾರಿಸಲು, ಶನಿ ದೋಷವನ್ನು ನಿವಾರಿಸಲು, ಶನಿ ಮಂದಗ್ರಹ, ಶನಿಯ ಕಾರಣ ಜೀವನದಲ್ಲಿ ಎಲ್ಲವೂ ಕೂಡ ನಿಧಾನವಾಗಿ ನಡೀತಾ ಇದ್ರೆ, ಮಂದಗತಿಯಲ್ಲಿ ಪ್ರಗತಿ ಆಗ್ತಾ ಇದ್ರೆ, ಆಲಸ್ಯತನ ಮಂದತನ ಬಂದಿದ್ದರೆ, ಸೋಮಾರಿತನ ಬಂದಿದ್ದರೆ, ಎಲ್ಲ ಕೆಲಸ ಕಾರ್ಯಗಳು ಅಪೂರ್ಣಗೊಂಡಿದ್ದರೆ, ಅಡೆತಡೆಗಳು ಬಂದಿದ್ದರೆ, ನಿಗದಿತ ಸಮಯದಲ್ಲಿ ಕೆಲಸ ಕಾರ್ಯಗಳು ಪೂರ್ಣವಾಗ್ತಾ ಇಲ್ಲ, ಮತ್ತೆ ಧನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರುತ್ತಾ ಇದ್ರೆ, ಆರ್ಥಿಕ ಪ್ರತಿಬಂಧಕತೆಗಳು ನಿರ್ಮಾಣವಾಗಿದ್ದಲ್ಲಿ ಗುರುವಾರ ದಿವಸ ಮತ್ತು ಶನಿವಾರ ದಿವಸ ಮಾಡಬೇಕಾದ ಪರಿಹಾರ ತುಂಬಾ ಸಿಂಪಲ್ ಆಗಿದೆ. ಒಂದೇ ವೃಕ್ಷದ ಕೆಳಗೆ ಮಾಡಬೇಕಾದ ಪರಿಹಾರ. ವೃಕ್ಷ 1, ಪರಿಹಾರ 2. ವೀಕ್ಷಕರೇ, ಪರಿಹಾರವನ್ನ ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷದ ಕೆಳಗಡೆ ಮಾಡಬೇಕು. ಗುರುವಾರ ದಿವಸ ಮಾಡಬೇಕು. ಯಾವ ಸಮಸ್ಯೆ ಇದ್ದವರು ಗುರುವಾರ ಮಾಡಬೇಕು. ಯಾರಿಗೆ ಆರ್ಥಿಕ ಸಮಸ್ಯೆ ಇದೆ, ಕಾರಣ ಗುರು ಧನಕಾರಕನಾಗಿದೆ, ನೈಸರ್ಗಿಕ ಧನಕಾರಕ ಗುರು. ಜೂಪಿಟರ್ ಇಸ್ ಧನಕಾರಕ. ಪೀಪಲ್ಸ್ ಟ್ರೀ, ಅರಳಿ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಇದು ಗುರುವಿಗೆ ಸಂಬಂಧಪಟ್ಟದ್ದು. ಇದು ಆರ್ಥಿಕ ಉನ್ನತಿಯ ಪ್ರತೀಕವಾಗಿದೆ. ಗುರುವಾರ ದಿವಸ ಅರಳಿ ವೃಕ್ಷದ ಸಮೀಪ ಹೋಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಸಿಹಿ ನೀರಾಗುತ್ತದು. ಸಕ್ಕರೆ ಮಿಶ್ರಿತ ಸಿಹಿಯಾದ ನೀರನ್ನ ಅರಳಿ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕಬೇಕು. ಗುರುವಾರ ದಿನ ಗುರು ಧನಕಾರಕನಾಗ್ತಾನೆ. ಅರಳಿ ವೃಕ್ಷದ ಕೆಳಗಡೆ ಹಾಕಿದ್ರೆ ಇಲ್ಲಿ ವಿಶೇಷವಾದ ಫಲಗಳು ಸಿಗ್ತವೆ. ಆರ್ಥಿಕ ದಿಗ್ಬಂಧನ ದೂರವಾಗುತ್ತದೆ. ಇಂಟರಪ್ಷನ್ ಆಫ್ ಕಂಟಿನ್ಯೂಸ್ ಫ್ಲೋ ಆಫ್ ಮನಿ ಆಗುತ್ತದೆ. ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಮನಿ. ಏನೇ ಒಂದು ಇಂಟರಪ್ಷನ್ ಇದೆ ದೂರವಾಗುತ್ತದೆ. ಭಾಗ್ಯೋದಯಕ್ಕೆ ನಿರ್ಮಾಣವಾದ ಅಡೆತಡೆಗಳು ದೂರವಾಗ್ತವೆ. ಬಾಧೆಗಳು ದೂರ ಆಗ್ತವೆ. ಗುರುವಾರ ದಿನ ಇದನ್ನು ಮಾಡಬೇಕು. ಅರಳಿ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷದ ಕೆಳಗಡೆ ಹೋಗಬೇಕು. ಅಲ್ಲಿ ಸಕ್ಕರೆ ಮಿಶ್ರಿತ ನೀರು, ಸಕ್ಕರೆ ಕರಗಬೇಕು, ಅದನ್ನು ಅಲ್ಲಿ ಹಾಕಬೇಕು. ಹಾಕಿದ ನಂತರ ಅರಳಿ ವೃಕ್ಷದ ಬುಡಕ್ಕೆ ಹಾಕಿದ ನಂತರ ಅಲ್ಲಿ ಅದರ ಬೇರುಗಳ ಹತ್ರ ಅದೆಲ್ಲ ಹಸಿ ಆಗುತ್ತೆ. ನೀರಿನಿಂದ ಮಣ್ಣು ಹಸಿಯಾದ ನಂತರ ಆ ಮಣ್ಣನ್ನು ತೆಗೆದುಕೊಂಡು, ಹಸಿಯಾದ ಮಣ್ಣು, ಆ ಮಣ್ಣನ್ನು ತೆಗೆದುಕೊಂಡು ಸ್ವಲ್ಪ ವೃಕ್ಷಕ್ಕೆ ಒರೆಸಿ, ನಂತರ ಆ ಸ್ವಲ್ಪ ಮಣ್ಣನ್ನು ತಿಲಕವನ್ನಾಗಿ ಧರಿಸಬೇಕು. ನಿಮ್ಮ ಹಣೆಗೆ ತಿಲಕವನ್ನಾಗಿ ಧರಿಸಬೇಕು. ಮೊದಲು ಆ ಮಣ್ಣನ್ನು ತೆಗೆದುಕೊಂಡು, ಹಸಿ ಮಣ್ಣನ್ನು ವೃಕ್ಷಕ್ಕೆ ಸ್ವಲ್ಪ ಹಚ್ಚಬೇಕು. ಅದರ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ತಿಲಕದ ರೂಪದಲ್ಲಿ ಹಣೆಗೆ ಧರಿಸಬೇಕು. ಪವಿತ್ರವಾದ ಮಣ್ಣದು. ಹಣೆಗೆ ಲೇಪನ ಮಾಡಬೇಕು. ಅಂದರೆ ಹಣೆ ಅಂದರೆ ಲಲಾಟ ಅಂತ ಹೇಳುವರು. ಮೊದಲು ವೃಕ್ಷಕ್ಕೆ ಹಚ್ಚಿ ನಂತರ ತಲೆಗೆ ಹಚ್ಚಬೇಕು. ವೃಕ್ಷಕ್ಕೆ ತಿಲಕದ ರೂಪದಲ್ಲಿ ಧರಿಸಬೇಕು. ಈ ರೀತಿ ಮಾಡೋದ್ರಿಂದ ಗುರುಕೃಪೆಯಾಗುತ್ತದೆ. ಆದರೆ ಪ್ರಯತ್ನ ಮಾಡಬೇಕು. ಪ್ರಯತ್ನವನ್ನು ಬಿಡಬಾರದು. ಪ್ರಯತ್ನದ ಜೊತೆಗೆ ಪರಿಹಾರ ಕ್ರಮಗಳನ್ನು ಮಾಡಬೇಕು. ಕಾರಣ ಭಾಗ್ಯವು ಯಾರನ್ನ ಬೆಂಬಲಿಸುತ್ತದೆ? ಪ್ರಯತ್ನ ಮಾಡಿದವರಿಗೆ. 3rd ಹೌಸ್ ಇಸ್ ಎಫರ್ಟ್, 9th ಹೌಸ್ ಇಸ್ ಫಾರ್ಚೂನ್. ಪ್ರಯತ್ನದಿಂದ ಭಾಗ್ಯೋದಯ ಆಗುತ್ತೆ. ಇನ್ನು 2ನೇ ಪರಿಹಾರ ಶನಿವಾರ ಮಾಡಬೇಕು. ಶನಿಯಿಂದ ಪ್ರತಿಬಂಧಕತೆ ಬಂದಿದ್ರೆ, ಅಡೆತಡೆಗಳು ನಿಧಾನಗತಿಯಲ್ಲಿ ಪ್ರಗತಿ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ, ಡ್ಯೂ ಟು ಸ್ಯಾಟರ್ನ್ ಓನ್ಲಿ ಅಂತ ಅನಿಸ್ತಾ ಇದ್ರೆ, ಅರಳಿ ವೃಕ್ಷದ ಕೆಳಗೆ, ಅಶ್ವತ್ಥ ವೃಕ್ಷದ ಕೆಳಗಡೆ ಶನಿವಾರ ದಿವಸ ಯು ಶುಡ್ ಲೈಟ್ ಎ ಲ್ಯಾಂಪ್. ಎದ್ರ ಲ್ಯಾಂಪ್ ಅದು? ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತಾರೆ. ಮಸ್ಟರ್ಡ್ ಆಯಿಲ್ ಲ್ಯಾಂಪ್ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಬೇಕು ಈ ವೃಕ್ಷದ ಕೆಳಗಡೆ. ಹೀಗೆ ಶನಿವಾರ ದಿನ ಆಲಸ್ಯತನ ಮಂದತನ ಹೋಗಲು, ಸೋಮಾರಿತನ ಹೋಗಲು, ಮತ್ತೆ ಶನಿಯ ದೋಷ ದೂರವಾಗಲು. ಗುರುವಾರ ದಿನ ಅಲ್ಲಿ ಸಿಹಿ ಮಿಶ್ರಿತ ನೀರು ಹಾಕಿ, ಬುಡಕ್ಕೆ ಹಾಕಿ, ಬೇರುಗಳ ಪಕ್ಕದಲ್ಲಿ ಹಾಕಿ ಅದನ್ನು ತೆಗೆದುಕೊಂಡು ವೃಕ್ಷಕ್ಕೆ ಸ್ವಲ್ಪ ಬಳಿದು ನಾವು ಸ್ವಲ್ಪ ಹಣೆಗೆ ಇದು ತಿಲಕದ ರೂಪದಲ್ಲಿ ಹಚ್ಕೊಂಡ್ರೆ ಆರ್ಥಿಕ ಸಮಸ್ಯೆಗಳು ದೂರ. ಹೀಗಾಗಿ ಒಂದೇ ಪ್ರಯೋಗದಲ್ಲಿ, ಈ ಒಂದೇ ಪರಿಹಾರದಲ್ಲಿ 2 ಪರಿಹಾರಗಳಾಗ್ತವೆ, 2 ಸಮಸ್ಯೆ. ಶನಿ ದೋಷ ದೂರ ಆಗುತ್ತದೆ, ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ಪ್ಲೇಲಿಸ್ಟ್ನಲ್ಲಿ ಇನ್ನೂ 100 ವಿಡಿಯೋಗಳು ಮುಂದೆ ಬರ್ತವೆ. ಸೊ ಸಬ್ಸ್ಕ್ರೈಬ್ ಅಂಡ್ ಶೇರ್. ಶ್ರೀ ಗುರುದೇವ.